ನ್ಯಾಯಾಲಯದ ಮಾತು ಅಂದರೆ ಅದು ಎಲ್ರಿಗೂ ಒಂದು ರೀತಿಯ ವೇದವಾಕ್ಯ. ಅದರಲ್ಲೂ ಕೋರ್ಟ್ ಒಂದು ಮಾತು ಹೇಳುತ್ತೆ ಅಂದರೆ ಕೋರ್ಟನ್ನು ನಂಬಬೇಕು, ನ್ಯಾಯದ ಮೇಲೆ ನಂಬಿಕೆ ಇಡಬೇಕು. ಸೊ ನ್ಯಾಯಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಅಲ್ವಾ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕಳೆದ 1 ತಿಂಗಳ ಹಿಂದೆ ಗಾಯಕ ಸೋನು ನಿಗಮ್ ಅವರು ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾರ್ಯಕ್ರಮ ನಡೆಯುವಾಗ ಮಾತುಗಳು ಕೇಳಿಬಂದಿದ್ದು. ಸೊ ವೇದಿಕೆ ಮೇಲೆ ನಿಂತಿದ್ದ ಸೋನು ಕನ್ನಡಿಗರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದರು. ಸೊ ಅದು ಸಾಕಷ್ಟು ಚರ್ಚೆಗೆ ಕೂಡ ಒಳಪಟ್ಟಿತ್ತು. ಅದಾದ ಬಳಿಕ ಒಂದಷ್ಟು ಜನ ಸೋನು ನಿಗಮ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಚಿತ್ರರಂಗದಲ್ಲಿ ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡಬೇಕಂತ ಹೇಳಿದ್ರು. ಆದರೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಯಾವುದೇ ರೀತಿಯಾಗಿ ಯಾವ ಮ್ಯೂಸಿಕ್ ಡೈರೆಕ್ಟರ್ಗಳು ಕೂಡ ಸೋನು ನಿಗಮನಿಂದ ಹಾಡನ್ನು ಹಾಡಿಸ್ಬಾರ್ದು ಅಂತ ಕೂಡ ಒತ್ತಾಯ ಮಾಡಿದ್ರು. ಒಂದಿಷ್ಟು ಸಭೆಗಳು ನಡೆದವು, ಎಲ್ಲ ನಡೆದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಅಸಹಕಾರ ಚಳವಳಿ ಮಾಡಬೇಕು ಅಂತ ಶುರುವಾಯಿತು. ಆ ಮಾತುಗಳು ಆದವು. ಸಭೆ ನಂತರ ಒಂದು ಡಿಸಿಷನ್ ತೊಗೊಂಡ್ರು, ಅವರನ್ನು ನಾವು ಸದ್ಯಕ್ಕೆ ದೂರ ಇಡುವ ತೀರ್ಮಾನ ಮಾಡಿದ್ದೀವಿ ಅಂಥೇಳಿ ಚೇಂಬರ್ನಲ್ಲಿ ಕೂಡ ಅದನ್ನು ಪ್ರಕರಣದ ಸಂಬಂಧಪಟ್ಟಂಗೆ ಮಾತಾಡಿ ಎಲ್ಲರೂ ಕೂಡ ಹೇಳಿದರು. ಆದರೆ ಸೋನು ನಿಗಮ್ಮು ತಾವು ಹೇಳಿದ್ದನ್ನು ಹೇಳಿಕೆಯನ್ನು ಹಿಂಪಡೆಯೋದು ಅಥವಾ ಹೇಳಿಕೆಗೆ ಸರಿಯಾಗಿ ಸ್ಪಷ್ಟನೆ ಕೊಡೋದಕ್ಕೆ ಸಿಗಲಿಲ್ಲ. ಅವ್ರ ಮೇಲೆ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಯಿತು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ನಲ್ಲೂ ಕೂಡ ಪ್ರಕರಣ ದಾಖಲಾಯಿತು. ಹೈಕೋರ್ಟು ಸೋನು ನಿಗಮ್ ಅವರ ಹೇಳಿಕೆಯನ್ನು ದಾಖಲಿಸಿ ಅಂತ ಕೂಡ ಹೇಳ್ತು. ಅಲ್ಲಿಗೆ ಹೋಗಿ ಹೇಳಿಕೆಯನ್ನು ದಾಖಲಿಸ್ಕೋಬೇಕು ಅಂತೇಳಿ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು, ಸೋನು ನಿಗಮ್ ಮಾತ್ರ ಇದುವರೆಗೂ ಸಿಗ್ತಾಯಿಲ್ಲ. ಹೈಕೋರ್ಟು ಹೇಳಿದ್ದಿಷ್ಟೇ, ಸೋನು ನಿಗಮ್ ಅವ್ರನ್ನ ಕರೆಸ್ಕೊಂಡ್ಬಂದು ಒಂದು ಹೇಳಿಕೆಯನ್ನು ಪಡೀರಿ ಅಂತ. ಆದರೆ ಸೋನು ನಿಗಮ್ ಕಳೆದ 1 ತಿಂಗಳಿಂದ ಸಿಗದೆ ಸತಾಯಿಸ್ತಾ ಇದ್ದಾರೆ. ಪೊಲೀಸರ ಮಾತನ್ನು ಕೂಡ ಧಿಕ್ಕರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೈಕೋರ್ಟ್ ಹೇಳಿದ್ರು ಕೂಡ ಹೈಕೋರ್ಟ್ಗೂ ಒಂದು ಕಿಂಚಿತ್ತಿನ ಕಾಸು ಕೂಡ ಬೆಲೆ ಇಲ್ದಂಗೆ ಆಗೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಅವರು ಪೊಲೀಸರ ಮಾತಿಗೂ ಬಗ್ಗದೆ, ಪೊಲೀಸರ ಹೇಳಿಕೆಗೂ ಕೂಡ ಸ್ಪಷ್ಟನೆ ನೀಡದೆ, ಕನ್ನಡಿಗರ ಭಾವನೆಗೂ ಕೂಡ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬಲವಂತದ ಕ್ರಮ ಬೇಡ, ಆದಷ್ಟು ಬಂದು ನೀವು ಹೇಳಿಕೆ ಕೊಡಿ ಅಂತ ಕೂಡ ಕೋರ್ಟ್ ಸೂಚನೆ ನೀಡಿತ್ತು. ಆದರೆ ಕೋರ್ಟ್ ಮಾತನ್ನು ಕೂಡ ಸೋನು ನಿಗಮ್ ಧಿಕ್ಕರಿಸಿದರು. ಹಾಗಾದರೆ ನ್ಯಾಯಾಲಯದ ಮಾತನ್ನೇ ಧಿಕ್ಕರಿಸುವಷ್ಟು ದೊಡ್ಡವರಾಗಿ ಬೆಳೆದಿದ್ದಾರ ಸೋನು ನಿಗಮ್ ಅನ್ನೋ ಪ್ರಶ್ನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಅದೇನೇ ಇದ್ದರೂ ಸೋನು ನಿಗಮ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆಯ ಹಾಡುಗಳನ್ನು ಹಾಡುವ ಮೂಲಕ ಸಾಕಷ್ಟು ಜನಪ್ರಿಯತೆನ ಪಡ್ಕೊಂಡಂಥವ್ರು. ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಬಾಯಿ ತಪ್ಪು ಹಾಡಿದ್ದೋ ಅಥವಾ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದೋ ಗೊತ್ತಿಲ್ಲ. ಅವ್ರ ಹೇಳಿಕೆ ಎಷ್ಟು ದೊಡ್ಡ ಮಟ್ಟಕ್ಕೆ ಅದು ಸುದ್ದಿ ಆಯಿತು ಅಂತಂದರೆ, ಆ ಟೈಮಲ್ಲಿ ಪಹಲ್ಗಾಮ್ ಘಟನೆ ಕೂಡ ಹಸಿಯಾಗಿತ್ತು. ಅದೇ ಕಾರ್ಯಕ್ರಮದಲ್ಲಿ ಅವರು ಕನ್ನಡಿಗರು ಕನ್ನಡ ಹಾಡನ್ನು ಹಾಡಿ ಅಂತೇಳಿ ಒತ್ತಾಯ ಮಾಡಿದ್ದಕ್ಕೆ ಕನ್ನಡಿಗರನ್ನು ಬೇರೆ ರೀತಿಯ ಮಾತಿನಲ್ಲಿ ಅರ್ಥೈಸಿದರು. ಸೊ ಅದು ಕನ್ನಡಿಗರ ಕೋಪಕ್ಕೆ ಗುರಿಯಾಯಿತು. ಸೊ ಅದು ಕಂಪ್ಲೇಂಟ್ ಆಯಿತು. ಎಲ್ಲ ಕಂಪ್ಲೇಂಟ್ ಆದ ನಂತರ ಸೋನು ಮತ್ತೊಂದು ವಿಡಿಯೋ ಮಾಡ್ತಾರೆ. ವಿಡಿಯೋದಲ್ಲಿ ಕನ್ನಡ ಕನ್ನಡ ಅಂತೇಳಿ ಆಕ್ರೋಶವಾಗಿ ಮಾತಾಡ್ತಾರೆ. ಅವರು ಮಾತಾಡುವ ರೀತಿಯಲ್ಲಿ ಕನ್ನಡದ ಬಗ್ಗೆ ಎಷ್ಟು ಅವಹೇಳನ ಇದೆ, ಕನ್ನಡದ ಬಗ್ಗೆ ಎಷ್ಟು ಕೋಪ ಇದೆ ಅನ್ನೋದು ಕೂಡ ಗೊತ್ತಾಯಿತು. ಆ ಬಳಿಕ ಒಂದಷ್ಟು ಪ್ರಕರಣಗಳು ದಾಖಲಾಗ್ತದೆ. ಹೇಳಿಕೆಯನ್ನು ನೀಡಿ ಅಂತೇಳಿ ಪೊಲೀಸರಿಗೆ ಸೂಚನೆ ನೀಡುತ್ತೆ. ಕೋರ್ಟ್ ಸೂಚನೆ ನೀಡಿದರೂ ಕೂಡ ಅವರು ಪೊಲೀಸರಿಗೂ ಕೂಡ ಸಿಗದೆ ಸತಾಯಿಸ್ತಾ ಇದ್ದಾರೆ. ಅದೇನೇ ಇದ್ದರೂ ಈಗ ಕೋರ್ಟ್ ಇನ್ನೆರಡು ದಿನ ನೋಡಿ, ಒಂದು ವೇಳೆ ಅವರು ಸ್ಪಂದಿಸಿದರೆ ಹೇಳಿಕೆಯನ್ನು ಪಡೆದುಕೊಳ್ಳಿ, 2 ದಿನ ಕಾದು ಆ ನಂತರ ನೀವು ಮುಂದುವರಿಯಿರಿ ಅಂತ ಕೂಡ ಕೋರ್ಟ್ ಹೇಳಿದೆ. ಪೊಲೀಸರು ಕೂಡ ಅದೇ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಸೋನು ನಿಗಮ್ ಅವರಿಗೆ 2 ದಿನ ಕಾದು ಆ ನಂತರ ಅವರಿಗೆ ಬೇರೆ ನೋಟಿಸ್ ಕಳಿಸಿ ಕರ್ಕೊಂಬರುವಂಥ ಸಾಧ್ಯತೆಗಳಿವೆ. ಒಂದಂತೂ ನಿಜ, ಯಾಕೆ ಕನ್ನಡ ಭಾಷಿಗರ ಮೇಲೆ ಪದೇ ಪದೇ ಒಂದಷ್ಟು ನಟರು ಈ ರೀತಿಯ ಕಲಾವಿದರುಗಳು ಮಾತಾಡ್ತಾರೋ ಗೊತ್ತಿಲ್ಲ. ಸೊ ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆಗೆ ಇದು ಭಾಳ ಬೇಸರದ ಸಂಗತಿ ಅಂತಲೇ ಅನಿಸ್ಬೋದು. ಸದ್ಯಕ್ಕೆ ಸೋನು ನಿಗಮ್ ಅವರು ಕಾರ್ಯಕ್ರಮದ ನಿಮಿತ್ತ ಆ ಕಡೆ ಈ ಕಡೆ ಓಡಾಡ್ಬೋದು. ಆದರೆ ಎಲ್ಲ ಒಂದು ಕಡೆಗೆ ಕೋರ್ಟ್ ಅಂದಮೇಲೆ ಒಂದು ಗೌರವ ಕೊಡಬೇಕಲ್ವ. ಪೊಲೀಸರಂದರೆ ಅವರಿಗೂ ಒಂದು ಮರ್ಯಾದೆ ಕೊಡಬೇಕು. ಸೊ ಯಾವ ನಿಟ್ಟಿನಲ್ಲೂ ಕೂಡ ಅವರು ಅದನ್ನು ಯೋಚಿಸದೆ ಅವರ
ಕರೆನೂ ಕೂಡ ಸ್ವೀಕರಿಸದೆ ಸತಾಯಿಸ್ತಿದ್ದಾರೆ ಅನ್ನೋದಿದೆಯಲ್ಲ, ಅದು ಈಗ ಸದ್ಯಕ್ಕೆ ಎಲ್ಲ ಕಡೆ ಓಡಾಡ್ತಿರ್ತಕ್ಕಂಥ ಸುದ್ದಿ. ಸಾಕಷ್ಟು ಜನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟಿಗರು ಕೂಡ ಸೋನು ನಿಗಮರ ವರ್ತನೆಯನ್ನು ಖಂಡಿಸ್ತಾ ಇದ್ದಾರೆ. ಸೊ ಪೊಲೀಸರು ನಿಮ್ಮ ದಿಟ್ಟತನವನ್ನು ಪ್ರದರ್ಶಿಸಿ ನೀವು ಮುಂಬೈಗೆ ಹೋಗಿ ಅವ್ರನ್ನ ಕರೆ ತಂದು ಹೇಳಿಕೆನ ಪಡೆದುಕೊಳ್ಳಿ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಸೊ ಸದ್ಯಕ್ಕೆ 2 ದಿನದ ಕಾಯುವಿಕೆಯನ್ನು ಕಾಯ್ದುಕೊಂಡಿದೆ. 2 ದಿನ ನಂತರ ಪೊಲೀಸರು ಮುಂದಿನ ಕ್ರಮ ಯಾವ ರೀತಿ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.